ನಮಸ್ಕಾರ. ಹೀರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ನೀರಿನ ಸಂಪನ್ನು ಮನೆಯ ಒಳಗಡೆ ಅರ್ಧ, ಮನೆಯ ಹೊರಗೆ ಅರ್ಧ ಮಾಡೋದ್ರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಪಾಯದಿಂದ ಅರ್ಧ ಒಳಗಡೆ, ಪಾಯದಿಂದ ಅರ್ಧ ಹೊರಗಡೆನೂ ಮಾಡ್ತಾರೆ, ಅದರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಆ ರೀತಿ ಪಾಯದಿಂದ ಅರ್ಧ ಹೊರಗಡೆ, ಪಾಯದಿಂದ ಅರ್ಧ ಒಳಗಡೆ, ಅಥವಾ ಮನೆಯಿಂದ ಅರ್ಧ ಒಳಗಡೆ, ಮನೆಯಿಂದ ಅರ್ಧ ಹೊರಗಡೆ ಮಾಡೋದ್ರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅಥವಾ ಮಾಡಬಹುದು ಆ ರೀತಿ ಅನ್ನೋದರ ವಾಸ್ತು ವಿಚಾರ ನಿಮಗೆ ಪರಿಪೂರ್ಣವಾಗಿ ವಿವರಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ಹೀರಾ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಒತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸಂಪನ್ನು ಯಾವ ರೀತಿ ಅರ್ಧಂಬರ್ಧ ಒಳಗಡೆ ಮಾಡೋದ್ರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದರ ಪರಿಪೂರ್ಣವಾದ ವಿಚಾರ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ವಿವರಿಸ್ತೇನೆ. ನೋಡಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ಮನೆಗೆ ಸಂಪನ್ನೋದು ವಾಸ್ತು ವಿಚಾರದಲ್ಲಿ ಪಂಚಭೂತಗಳಲ್ಲಿ ಒಂದಾದ ನೀರನ್ನು ಬಳಸೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಪಂಚಭೂತಗಳಲ್ಲಿ ಒಂದನ್ನು ನಾವು ಅಡಾಪ್ಟ್ ಮಾಡೋದ್ರಲ್ಲಿ ಎಷ್ಟು ತೊಂದರೆಗಳು ಅನುಭವಿಸ್ತೀವಿ, ಮತ್ತು ಆ ಸಂಪನ್ನ ಮನೆಯ ಒಳಗಡೆ ಅರ್ಧ ಹೊರಗಡೆ ಅರ್ಧ ಮಾಡೋದು ಏನೆಲ್ಲ ದುಷ್ಪರಿಣಾಮಗಳಿಗೆ ಕಾರಣ ಆಗುತ್ತೆ ಅಂತಂದರೆ, ಸಂಪನ್ನ ಕೆಲವೊಬ್ಬರು ಮನೆಯ ಕಾರ್ನರಿಂದ ಡಯಾಂಗಲ್ಗೆ ಹಿಡಿದು ಈ ಮೂಲೆ ಏನು ಬರುತ್ತೆ ನಿಮ್ಮ ಒಟ್ಟು ಜಾಗದ ನಿವೇಶನದ ಈಶಾನ್ಯದ ಮೂಲೆಗೆ ದಾರ ಹಿಡಿದು ಡಯಾಂಗಲ್ ಬರದೇ ಇರೋ ರೀತಿ, ಈ ಭಾಗದಲ್ಲಿ ಬರದೇ ಇರೋ ರೀತಿ ಮಾಡ್ತಾರೆ. ಅದು ಸಂತೋಷ, ಕರೆಕ್ಟು. ಅದೇ ರೀತಿ ಪೋರ್ಟಿಕೋ ಹಾಕಿದ್ರು ಅದಕ್ಕೂ ನೀವು ಡಯಾಂಗಲ್ ನೋಡಿ ಮಾಡೋದು ತುಂಬ ಕರೆಕ್ಟು. ಯಾವುದೇ ಕಾರಣಕ್ಕೂ ಮನೆಯ ಈಶಾನ್ಯ ಭಾಗದಿಂದ ಸೈಟ್ನ ಈಶಾನ್ಯ ಭಾಗಕ್ಕೆ ಮೂಲೆಗೆ ದಾರ ಹಿಡಿದಾಗ ನಮಗೆ ಆ ಡಯಾಂಗಲ್ಗೆ ಬರಬಾರ್ದು ಸಂಪು. ಅದು ಫಸ್ಟ್ ಪಾಯಿಂಟು. ಆದರೆ ಅದಕ್ಕೂ ಮೀರಿದ್ದೇನೇನಪ್ಪ ತಪ್ಪು ಅಂತಂದರೆ, ಮನೆ ಪಾಯಿಗಳಿಗೆ ಅರ್ಧ ಹೊರಗಡೆ ಒಳಗಡೆ ಅರ್ಧ ಮಾಡ್ತಾರೆ. ನಮಗೆ ಜಾಗ ಇಲ್ಲ ಅಂಥೇಳಿ ಮನೆ ಒಳಗಡೆ ಅರ್ಧ, ಪಾಯಿಗೆ ಅರ್ಧ ಮಾಡ್ತಾರೆ. ಯಾವ ರೀತಿ ಅಂತಂದರೆ ನೋಡಿ, ಈಗ ಸಪೋಸು ಈಗ ಪೋರ್ಟಿಕೋ ಇರೋದಿಲ್ಲ, ಅವ್ರದ್ದು ತುಂಬ ಕಡಿಮೆ ಜಾಗ ಇರುತ್ತೆ ಅಂದ್ಕೊಳ್ಳಿ. ಅಂಥ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ, ಇಲ್ಲಿ ಪೂರ್ವ ಈಶಾನ್ಯದಲ್ಲಿ ಸಂಪ್ ಮಾಡಬೇಕು ಅಂತೇಳಿ, ಅದು ಇಂಜಿನಿಯರ್ಗಳು ಆಲ್ಮೋಸ್ಟ್ ಆಲ್ ಇಂಜಿನಿಯರ್ಸೇ ಇದನ್ನ ತುಂಬ ತಪ್ಪುಗಳು ಮಾಡ್ತಾ ಇರೋದು. ಈ ರೀತಿ ಮನೆಯ ಹೊರಗಡೆ ಅರ್ಧ ಒಳಗಡೆ ಆಗ್ತಾ ಇರೋದೇ ಆಲ್ಮೋಸ್ಟ್ ಆಲ್ ಇಂಜಿನಿಯರ್ಸೇ. ನೋಡಿ, ಈ ರೀತಿ ಸಂಪ್ ಮಾಡಿ ಆಚೆ ಕಡೆ ಇಲ್ಲಿ ಕ್ಯಾಪ್ ಕೊಡ್ತಾರೆ. ಸಂಪು ನೋಡೋದಕ್ಕೆ ಅರ್ಧ ಸಂಪ್ ಆಚೆನೇ ಇದೆ, ಆದರೆ ಅರ್ಧ ಸಂಪ್ ಒಳಗಡೆನೂ ಬಂದಿರುತ್ತೆ. ಮನೆಯ ಒಳಗಡೆ ಅರ್ಧ ಸಂಪು, ಆಚೆ ಅರ್ಧ ಸಂಪ್ ಮಾಡ್ತಾರೆ. ಆ ರೀತಿ ಪಾಯದ ಹೊರಗಡೆ ಇರಬೇಕು ಇದ್ರೆ, ಇಲ್ಲ ಆಲ್ಮೋಸ್ಟ್ ಆಲ್ ಮನೆ ಒಳಗಡೆ ಸಂಪ್ ಬರೋ ಹಾಗೆ ಇಲ್ಲ. ನೀವು ಸಂಪನ್ನ ಎಷ್ಟು ಚಿಕ್ಕದಾದ್ರೂ ಪರವಾಗಿಲ್ಲ, ಅಷ್ಟು ಚಿಕ್ಕದಾದ್ರೂ ಓಕೆ, ನೀವು ಮನೆಯಿಂದ ಹೊರಗಡೆನೆ ಸಂಪ್ ಮಾಡ್ಕೊಳ್ಳಿ. ಈ ರೀತಿ ಮನೆಯ ಆಚೆ ಕಡೆ ಸಂಪ್ ಮಾಡ್ಕೊಳ್ಳಿ. ದಯಮಾಡಿ ಮನೆಯ ಒಳಗಡೆ ಅರ್ಧ ಆಚೆ ಅರ್ಧ ಈಚೆ ಬರೋ ರೀತಿ ಸಂಪನ್ನ ದಯಮಾಡಿ ಮಾಡಬೇಡಿ. ಈ ರೀತಿ ಪೂರ್ವ ಈಶಾನ್ಯದಲ್ಲಿ ಅರ್ಧ ಹೊರಗಡೆ ಅರ್ಧ ಒಳಗಡೆ ಮಾಡಿದ್ರೆ ಅದು ಈಶಾನ್ಯ ಕಟ್ಟಾಗಿರುವುದರ ದೋಷನೇ ನಿಮಗೆ ಕೊಡುತ್ತೆ. ಗಂಡು ಮಕ್ಕಳ ಮೇಲೆನೆ ಇದು ಪ್ರಭಾವ ಬೀರುತ್ತೆ. ಅರ್ಧ ಹೊರಗಡೆ ಅರ್ಧ ಒಳಗಡೆ ಈಶಾನ್ಯ ಭಾಗದಲ್ಲಿ, ಪೂರ್ವ ಈಶಾನ್ಯದಲ್ಲಿ ನೀವೇನಾದ್ರೂ ಅರ್ಧ ಆಚೆ ಈಚೆ ಮಾಡಿದ್ರೆ ಅದು ಪೂರ್ವ ಈಶಾನ್ಯದ ದೋಷನೇ. ಆ ರೀತಿ ನಾನು 3 ಅಡಿ ಮಾತ್ರ ತಗೊಂಡಿದ್ದೀನಿ, ಇನ್ನೆಲ್ಲ ಒಳಗಡೆನೇ ಇದೆ, ಎಲ್ಲೋ ಒಂದು ಸ್ವಲ್ಪ ಟಚ್ ಆಗ್ತಾ ಇದೆ ಸರ್, 1-2 ಅಡಿ, ಇನ್ಯಾವುದು ಟಚ್ ಆಗ್ತಾ ಇಲ್ಲ. ನೋಡಿ, ಸಂಪಿಗೆ ಪಾಯ ಬರ್ಬೋದು, ಪಾಯ ಗೋಡೆವರೆಗೂ ಸಂಪನ್ನ ತೆಗೆದುಕೊಳ್ಬಾರ್ದು. ಆದರೆ ಸಂಪನ್ನ 1 ಅಡಿ ನೀವು ಆಚೆ ಹಾಕಿದ್ರು ಅದು ಸಂಪು ಒಳಗಡೆನೆ ಬಂದಂಗೆ. ನೀವು ಸಂಪನ್ನ ಯಾವುದೇ ಕಾರಣಕ್ಕೂ ಪಾಯದ 1 ಅಡಿ ಆಗಲಿ 2 ಅಡಿ ಆಗಲಿ ಪಾಯದ ಮಧ್ಯಭಾಗಕ್ಕೆ ಸಿಕ್ಕಾಕ್ಸ್ಬಾರ್ದು. ಅದೇ ರೀತಿ ನೀವು ಪೋರ್ಟಿಕೋ ಹಾಕಿದ್ದೀರಾ ನೋಡಿ, ಈ ರೀತಿ ಏನಾದರೂ ಪೋರ್ಟಿಕೋ ಮಾಡಿದ್ರೆ ಆ ಪೋರ್ಟಿಕೋ ಕೆಳಗಡೆ ಮಾಡಬಾರ್ದು. ಆಕ್ಚುಲಿ ಸಂಪನ್ನ ಒಟ್ಟು ಜಾಗಕ್ಕೆ, ಮನೆಗೆಲ್ಲ ಸೈಟ್ಗೆ ನೀವು ಕಂಪೇರ್ ಮಾಡಿ ಪೋರ್ಟಿಕೋ ಇಂದ ಆಚೆ ಹಾಕ್ಬೇಕು, ಇಲ್ಲಿ ಹಾಕ್ಬೇಕು ಜಾಗ ಇದ್ರೆ. ಅಥವಾ ಉತ್ತರೀಶಾನ್ಯದಲ್ಲಿ ಜಾಗ ಇದೆಯಾ, ಯಾವುದೇ ಮೂಲೆಗಳು ನೋಡಿ, ಈ ಮನೆಗೂ ಮೂಲೆ ಹೊಡಿಬಾರ್ದು, ನೋಡಿ ಇದಕ್ಕೂ ಮೂಲೆ ಹೊಡಿಬಾರ್ದು, ಇದಕ್ಕೂ ಮೂಲೆ ಹೊಡಿಬಾರ್ದು, ಇದಕ್ಕೂ ಮೂಲೆ ಹೊಡಿಬಾರ್ದು. ಆ ರೀತಿ ಇಲ್ಲಿ ಸಂಪ್ ಕೊಡಬೇಕು. ಇದು ಓಕೆ. ಅದೇ ನೀವು ಇದು ಓಕೆ, ಈ ರೀತಿ ಪೂರ್ವ ಈಶಾನ್ಯದಲ್ಲಿ ಮಾಡಿ ಅಥವಾ ಉತ್ತರೀಶಾನ್ಯದಲ್ಲಿ ಮಾಡಿ. ಅದೇ ರೀತಿ ಇನ್ನು ಕೆಲವರು ಉತ್ತರ ಈಶಾನ್ಯದಲ್ಲಿ ಮಾಡ್ತಾರೆ. ಅರ್ಧ ಹೊರಗಡೆ ಅರ್ಧ ಒಳಗಡೆ, ಮನೆ ಪಾಯದಿಂದ
ಜಾಗ ತುಂಬ ಕಡಿಮೆ ಇದೆ, ನಮಗೆ ತುಂಬ ಜಾಗ ಚಿಕ್ಕದು, ಇಷ್ಟೇ ಇರುತ್ತೆ ಅಂದ್ಕೊಳ್ಳಿ. ಅವ್ರದ್ದು ಇಲ್ಲೇ ಇರುತ್ತೆ ಗೇಟು, ಒಂದೇ ಗೇಟು ಅಥವಾ 2 ಗೇಟು, ಇಷ್ಟೇ ಜಾಗ ಇರುತ್ತೆ, ನಾವು ಆಚೆ ಮಾಡೋದಕ್ಕಾಗೋದಿಲ್ಲ, ತುಂಬ ಚಿಕ್ಕದಾಗ್ಬಿಡುತ್ತೆ. ಹಾಗಾಗಿ ಮನೆ ಒಳಗಡೆನೆ ತೊಗೊಳ್ತೀವಿ ಅಂತೇಳಿ ಅರ್ಧ ಮನೆ ಒಳಗಡೆ ಉತ್ತರ ಈಶಾನ್ಯಕ್ಕೆ ಸಂಪ್ ತಗೊಂಡು ಕ್ಯಾಪ್ನ ಆಚೆ ಇಡ್ತಾರೆ. ಅದು ತುಂಬ ಬುದ್ಧಿವಂತಿಕೆ ಉಪಯೋಗಿಸಿ ಕ್ಯಾಪ್ ಆಚೆ ಇಟ್ಟರೆ ಅದು ಸಂಪು ಆಚೆ ಬರುತ್ತೆ ಅಂತೇಳಿ ಕ್ಯಾಪ್ ಆಚೆ ಇಟ್ಟಿದ್ದೀವಿ ಅಂತಾರೆ. ಅದು ವಾಸ್ತುಗೆ ಬರೋದಿಲ್ಲ. ನೀವು ಉತ್ತರ ಈಶಾನ್ಯದಲ್ಲೂ ಅಷ್ಟೇ, ನೀವು ಯಾವುದೇ ಕಾರಣಕ್ಕೂ ಪಾಯದ ಒಳಗಡೆ ಅರ್ಧ ಪಾಯದ ಹೊರಗಡೆ ಅರ್ಧ ಸಂಪು ಬಂದರೆ ಅದು ನಿಮಗೆ ತುಂಬ ಅಪಾಯದ ವಾಸ್ತು ವಿಚಾರ. ನೀವು ಅದು ಉತ್ತರ ಈಶಾನ್ಯದ ದೋಷನೇ ಬರುತ್ತೆ ನಿಮಗೆ. ಉತ್ತರ ಈಶಾನ್ಯದ ಕಟ್ಟಾಗಿರುವ ದೋಷನೇ ಆಗ್ತದೆ. ಉತ್ತರ ಈಶಾನ್ಯದ ನೀವು ಪಾಯದಿಂದ ಒಳಗಡೆ ಯಾವಾಗ 7 ಅಡಿ 8 ಅಡಿ ಒಳಗಡೆಯಿಂದ ಸಂಪನ ಮೇಲೆ ಎತ್ತಿ ಅಲ್ಲಿ ಅರ್ಧ ನೀರು ಹೊರಗಡೆ ಅರ್ಧ ನೀರು ಒಳಗಡೆ ಮಾಡಿರ್ತೀರೋ ಅದು ನಿಮಗೆ ಉತ್ತರ ಈಶಾನ್ಯ ಕಟ್ಟಾದ ದೋಷನೇ. ಹಾಗಾಗಿ ಅದು ಹೆಣ್ಮಕ್ಳ ಮೇಲೆ, ಹಣಕಾಸಿನ ಮೇಲೆ ನಿಮಗೆ ಅದು ತುಂಬ ಪ್ರಭಾವ ಬೀರುತ್ತೆ, ಅದು ತೊಂದರೆ. ಆ ರೀತಿ ಸಂಪನ್ನ ಅರ್ಧ ಹೊರಗಡೆ ಅರ್ಧ ಒಳಗಡೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು ನೀವು. ಅಥವಾ ಮಾಡೇಬೇಕಾ ನಿಮಗೆ ಸಂಪ್ ಮಾಡಲೇಬೇಕಾ? ಎಷ್ಟಿದ್ರೆ ಅಷ್ಟರಲ್ಲೇ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಪೋರ್ಟಿಕೋ ಕೆಳಗಡೆ ಸೆಕೆಂಡ್ ಆಪ್ಷನಲ್ಲಿ ಪೋರ್ಟಿಕೋ ಕೆಳಗಡೆ ಇಲ್ಲಿ ಮಾಡ್ಕೊಳ್ಳಿ ಸಂಪು. ಓಕೆ, ಸೆಕೆಂಡ್ ಆಪ್ಷನಲ್ಲಿ. ಫಸ್ಟ್ ಆಪ್ಷನ್ನು ಪೋರ್ಟಿಕೋ ಇಂದ ಹೊರಗಡೆನೆ ಇರ್ಬೇಕು ಸಂಪು, ಈ ಜಾಗದಲ್ಲಿ ಇರ್ಬೇಕು. ಇಲ್ಲ ಸಪೋಸ್ ಉತ್ತರ ಈಶಾನ್ಯದಲ್ಲಿ ನೋಡಿ, ಈ ಭಾಗದಲ್ಲಿ ಉತ್ತರ ಈಶಾನ್ಯದಲ್ಲಿ ಸಂಪ್ ಇರಬೇಕು, ಇದು ಓಕೆ. ಅವಾಗ ನಿಮ್ಗಿದು ಯಾವುದೇ ಡಯಾಂಗಲ್ಗೆ ಬರೋದಿಲ್ಲ. ಅಥವಾ ಪೂರ್ವ ಈಶಾನ್ಯದ್ದು ಮೂಲೆ ಹೊಡೆಯೋದು ಅಥವಾ ಮೂಲೆ ಕಟ್ಟಾಗೋದು ಆ ರೀತಿನೂ ಆಗೋದಿಲ್ಲ. ಅವಾಗ ನಿಮ್ಗೆ ಉತ್ತರ ಈಶಾನ್ಯದಲ್ಲಿ ಮಾಡಿದ್ರು ತುಂಬ ಒಳ್ಳೆಯದೇ, ಅದೇ ಪೂರ್ವ ಈಶಾನ್ಯದಲ್ಲಿ ಮಾಡಿದ್ರು ಒಳ್ಳೆಯದೇ. ಆದಷ್ಟು ಸಂಪನ್ನ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಪ್ಲ್ಯಾನ್ ಮಾಡಿ, ಪೋರ್ಟಿಕೋ ಇಂದ ಆಚೆನೆ ಹಾಕೋದಕ್ಕೆ ಪ್ಲ್ಯಾನ್ ಮಾಡಿ. ಯಾವುದೇ ಕಾರಣಕ್ಕೂ ಸಂಪುಗಳನ್ನ ಪೋರ್ಟಿಕೋ ಕೆಳಗಡೆ ಆಗಲಿ ಮನೆ ಒಳಗಡೆ ಹಾಕಲೇಬಾರ್ದು. ಯಾರು ಸಂಪನ್ನ ಮನೆ ಒಳಗಡೆ ಈಶಾನ್ಯದಲ್ಲಿ ದೇವಮೂಲೆಯಲ್ಲಿ ಇರಬೇಕು ಅಂತ ಮನೆ ಒಳಗಡೆ ಸಂಪು ಹಾಕ್ಕೊಳ್ತಿರೋ ಅದು ನಿಮಗೆ ಈಶಾನ್ಯದ ದೋಷನೇ ಆಗುತ್ತೆ. ಆ ಮನೆಯಲ್ಲಿ ಗಂಡು ಮಕ್ಕಳು ಅಭಿವೃದ್ಧಿ ಆಗೋದಿಲ್ಲ, ಗಂಡು ಮಕ್ಕಳ ಒಂದು ಗ್ರೋತ್ನೆಸ್ ಇರೋದಿಲ್ಲ, ಮತ್ತು ಮನೆಯಲ್ಲಿ ಸ್ಕಿನ್ ಎಫೆಕ್ಟ್ಸ್ ಆಗುತ್ತೆ. ಸಂಪು ಯಾವತ್ತೂ ಬಿಸಿಲಲ್ಲಿ ಹೊರಗಡೆ ಇರಬೇಕು, ಮನೆಯಿಂದ ಹೊರಗಡೆ ಇದ್ದರೆ ಅದು ತುಂಬ ಶ್ರೇಷ್ಠ. ಯಾಕಂದರೆ ನಾವು ಅದು ಸ್ಟೋರೇಜ್ ಮಾಡೋದ್ರಿಂದ ಸೂರ್ಯನ ಬಿಸಿಲು ಆ ಭೂಮಿ ಮೇಲೆ ಮತ್ತು ಆ ಜಾಗದಲ್ಲಿ ಬೀಳೋದ್ರಿಂದ ಕೆಟ್ಟ ಬ್ಯಾಕ್ಟೀರಿಯಾಗಳೆಲ್ಲ ಸಾಯುತ್ತೆ. ಹಾಗಾಗಿ ಸಂಪನ್ನ ಮನೆ ಒಳಗಡೆ ದಯಮಾಡಿ ಮಾಡ್ಕೊಳ್ಬಾರ್ದು. ಮನೆ ಒಳಗಡೆ ಡ್ರಮ್ ಇಟ್ಕೊಂಡಿದ್ದೀನಿ, ನೀವು ಡ್ರಮ್ಮಲ್ಲಿ ಇಟ್ಕೊಳ್ಬೋದು, ಆದರೆ ಆಗಿಂದಾಗೆ ನೀವು ಬಳಸ್ತಾ ಇರಬೇಕು, ಆಚೆ ಹೊಡಿತಾ ಇರ್ತೀರ. ಆದರೆ ಸಂಪು ಅನ್ನೋದು ಭೂಮಿ ಒಳಗಡೆ ಇರೋದ್ರಿಂದ ಅದು ನಿಮಗೆ ತುಂಬ ಕೆಟ್ಟದ್ದು. ಆ ರೀತಿ ಒಳಗಡೆ ಮನೆ ಒಳಗಡೆ ಯಾವುದೇ ಕಾರಣಕ್ಕೂ ಸಂಪು ಮಾಡ್ಕೊಳ್ಬೇಡಿ. ನೀವು ಯಾವಾಗ ಸಂಪನ್ನ ನೀವು ಅರ್ಧಂಬರ್ಧನ ಒಳಗಡೆ ಅರ್ಧ ಆಚೆ ಅರ್ಧ ಈಚೆ ಮಾಡ್ತೀರೋ, ಇನ್ನು ಕೆಲವರು ಆಚೆ ಮಾಡಿಬಿಟ್ಟು 1 ಅಡಿ ಒಳಗಡೆ ತೊಗೊಂಡಿದ್ದೀನಿ ಸರ್, 1 ಅಡಿ ಮಾತ್ರ ಒಳಗಡೆಗೆ ಬಂದಿದೆ, ಅದು ದೋಷನೇ. 1 ಅಡಿ ಅಲ್ಲ, ನೀವು ಪಾಯಕ್ಕೆ ಟಚ್ ಆದರೆ ಪರವಾಗಿಲ್ಲ, ಪಾಯದಿಂದ ಆಚೆನೇ ಇರಬೇಕು ಸಂಪು ಗೋಡೆ ಪಾಯದಿಂದ ಆಚೆನೇ ಇರಬೇಕು. ಉತ್ತರ ಈಶಾನ್ಯದಲ್ಲಿ ಮಾಡಿದ್ರು ಅಷ್ಟೇ. ಇನ್ನು ಪೂರ್ವ ಈಶಾನ್ಯದಲ್ಲಿ ಮಾಡಿದ್ದೀನಿ ಸರ್, ನಾನು 1 ಅಡಿ 2 ಅಡಿ ಒಳಗಡೆ ಇದೆ, ಇನ್ನೆಲ್ಲ ಆಚೆ ಇದೆ ಸಂಪು, ಗೊತ್ತೇ ಆಗಲಿಲ್ಲ ನಮಗೆ, ಮಾಡಿಬಿಟ್ಟಿದ್ದಾರೆ. ನಾನು ಕೆಲವು ಜಾಗಗಳಲ್ಲಿ ನೋಡಿದ್ದೇನೆ, ಸಂಪನ್ನ ನಾನು ಟೇಪ್ ಹಾಕ್ಸಿ ಅಳತೆ ಮಾಡಿದ್ರೆ ಪಾಯದ ಒಳಗಡೆ ಇರುತ್ತೆ. ಸರ್ ನನಗೆ ಗೊತ್ತೇ ಇಲ್ಲ, ಮಾಡಿಬಿಟ್ಟಿದ್ದಾರೆ ಅಂತಾರೆ. ಅದು ಇಂಜಿನಿಯರ್ಗೆ ಗೊತ್ತಿದ್ದೇ ಮಾಡ್ತಾರೋ ಅಥವಾ ಮೇಸ್ತ್ರಿಗೆ ಗೊತ್ತಿಲ್ಲದೆ ಮಾಡ್ತಾರೋ ಗೊತ್ತಿಲ್ಲ. ಆ ದೋಷ ನೀವು ಪೂರ್ವ ಈಶಾನ್ಯದಲ್ಲಿ ಮಾಡಿದ್ರೆ ಗಂಡು ಮಕ್ಕಳ ಮೇಲೆ ಆಗುತ್ತೆ, ಉತ್ತರ ಈಶಾನ್ಯದಲ್ಲಿ ಮಾಡಿದ್ರೆ ಆ ದೋಷ ಹೆಣ್ಮಕ್ಳ ಮೇಲೆ ಆಗುತ್ತೆ. ಹಾಗಾಗಿ ಸಂಪನ್ನ ಯಾವುದೇ ಕಾರಣಕ್ಕೂ ಯಾವುದೇ ಮನೆಗಾಗಲಿ ಅರ್ಧ ಮನೆ ಒಳಗಡೆ ಅರ್ಧ ಮನೆ ಆಚೆ ಮಾಡಲೇಬಾರ್ದು. ನೀವು ಅದು ಉತ್ತರ ಈಶಾನ್ಯದಲ್ಲಾದರೂ ಸರಿನೇ ಪೂರ್ವ ಈಶಾನ್ಯದಲ್ಲಾದರೂ ಸರಿನೇ ಯಾವುದೇ ಕಾರಣಕ್ಕೂ ಸಂಪನ್ನ ಮನೆಯ ಒಳಗಡೆ ಅಥವಾ ಪಾಯದ ಒಳಗಡೆ ಬರೋ ರೀತಿ ದಯಮಾಡಿ ಮಾಡ್ಕೊಳ್ಬೇಡಿ. ನೀವು ಜಾಗ ಮೊದಲೇ ಮನೆ ಮಾಡೋದು ಮೊದಲೇ ನಿರ್ಧಾರ ಆಗಿರುತ್ತೆ, ಮನೆ ಕಟ್ಟೋದು ಗೊತ್ತಿರುತ್ತೆ, ಆದರೆ ಸಂಪನ್ನ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಬರೋ ರೀತಿ ಅಥವಾ ಗೊತ್ತಿಲ್ಲದೆ ಹಾಕ್ಬಿಟ್ಟಿದ್ದಾರೆ ಅನ್ನೋ ರೀತಿ ದಯಮಾಡಿ ಮಾಡ್ಕೊಳ್ಬೇಡಿ. ಆ ಸಂಪು ಮಾಡಬೇಕಾದ್ರೆ ಅಥವಾ ಮನೆ ಕಟ್ಟಬೇಕಾದ್ರೆ ಅದು ನಿಮ್ಮ ಕನಸಿನ ಮನೆ ಇರುತ್ತೆ. ಹಾಗಾಗಿ ಕಟ್ಟಬೇಕಾದ್ರೆ ನೀವು ಒಂದು ಒಳ್ಳೆ ವಾಸ್ತುವ್ರನ್ನ ಕರೆಸಿ ತೋರಿಸ್ಕೊಂಡು ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಅದ್ರ ಅನುಭವ ಇದೆಯಾ, ಯಾವಾಗಲೂ ನೀವು ಫ್ರೀ ಟೈಮಲ್ಲಿ ಬಂದು ಇಂಪಾರ್ಟೆಂಟ್ ಕೆಲಸ ಮಾಡೋ ಟೈಮಲ್ಲಿ ನೀವು ಅಲ್ಲಿದ್ದು ನೋಡ್ಕೊಂಡು ನಿಮ್ಮ ಕೆಲಸಗಳು ನೀವು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ಮಾಡಿಸ್ಕೊಳ್ಳಿ. ಅದನ್ನು ಒಬ್ಬರಲ್ಲ ಇಬ್ಬರನ್ನ ಸಲಹೆ ತಗೊಂಡು ಮಾಡ್ಕೊಳ್ಳಿ. ಅದು ವಾಸ್ತುವಿನ ರೀತಿಯಲ್ಲಿ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಯಾವುದೇ ಜಾಗದಲ್ಲಾಗಲಿ ಪಾಯನ ಆಚೆ ಪಾಯದ ಒಳಗಡೆ ಸಂಪು ಬರೋ ರೀತಿ
ಮಾಡಬೇಡಿ, ಅದು ವಾಸ್ತುವಿನ ದೋಷ ಆಗುತ್ತೆ. ಅದರಿಂದ ನಿಮಗೆ ಪಂಚಭೂತಗಳಲ್ಲಿ ಒಂದಾದ ನೀರಿನ ನಿಮಗೆ ರಿಸಲ್ಟ್ ಸಿಗೋದಿಲ್ಲ, ಅದರ ಫಲ ನಿಮಗೆ ಬರೋದಿಲ್ಲ. ಪಂಚಭೂತಗಳಲ್ಲಿ ಗಾಳಿ, ಬೆಳಕು, ಆಕಾಶ, ನೀರು, ಅಗ್ನಿ, ಈ 5ರಲ್ಲಿ ನೀರಿನ ಅವಶ್ಯಕತೆ ತುಂಬ ಇರುತ್ತೆ. ಹಾಗಾಗಿ ಅದು 5 ಒಂದು ಅಂಶ ಅದು. ಹಾಗಾಗಿ ಆ ಅಂಶದ ದೋಷ ನೀವು ಮಾಡಿಕೊಳ್ಬೇಡಿ. ಒಂದು ಸಂಪನ್ನ ಮಾಡಬೇಕಂದ್ರೆ 50ರಿಂದ 1 ಲಕ್ಷ ಖರ್ಚಾಗಿರುತ್ತೆ. ಅದನ್ನು ನೀವು ತಿರ್ಗಿ ರಿನೋವೇಷನ್ ಮಾಡಿ ಆಲ್ಟ್ರ್ ಮಾಡ್ತೀನಿ ಅಂದರೆ ಅದು ಆಗದ ಕೆಲಸ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಂಪುಗಳು ಮಾತ್ರ ಅರ್ಧ ಹೊರಗಡೆ ಅರ್ಧ ಒಳಗಡೆ ಬರೋ ರೀತಿ ಮಾಡದೆ ಅದನ್ನು ಇಲ್ಲ ಹೊರಗಡೆ ಹಾಕಿ, ಇಲ್ಲ ಅದು ಯಾವುದಾದ್ರೂ ಆಗಲಿ, ಇಲ್ಲ ಪೋಟಿಕ್ಕೆ ಒಳಗಡೆ ಬಂದರೂ ತೊಂದರೆ ಇಲ್ಲ, ಆದರೆ ಬರಲೇಬಾರ್ದು. ಆಪ್ಷನ್ಸ್ ತೊಗೊಳೋದೇ ಬೇಡ, ಹೊರಗಡೆನೇ ಹಾಕಿ. ಸೂರ್ಯನ ಬಿಸಿಲು ಬೀಳೋ ರೀತಿ ಕಾಂಪೌಂಡ್ ಒಳಗಡೆ ಮನೆಯಿಂದ ಆಚೆ ಹಾಕಿ. ಇಲ್ಲ ನನಗೆ ಆಪ್ಷನ್ನೇ ಇಲ್ಲ ಅಂದರೆ ಪೋಟಿಕೋ ಕೆಳಗಡೆ ನೀವು ಮಾಡ್ಕೊಳ್ಬೋದು. ಆದರೆ ಸುತ್ತು ಗೋಡೆ ಕಟ್ಟಿ ಕವರ್ ಮಾಡದೇ ಇರೋ ರೀತಿ ಒಂದು ಬಿಸಿಲು, ಗಾಳಿ, ಬೆಳಕು ಬರೋ ರೀತಿ ಇಟ್ಕೊಂಡು ಮಾಡ್ಕೊಳೋದಾದರೆ ಅದು ಸೆಕೆಂಡ್ ಆಪ್ಷನ್ನು. ಅದನ್ನು ಬಿಟ್ಟು ನೀವು ನಾನು ಅರ್ಧ ಆಚೆ ಹಾಕಿದ್ದೀನಿ, ಅರ್ಧ ಒಳಗಡೆ ಹಾಕಿದ್ದೀನಿ, ನನಗೆ ಗೊತ್ತೇ ಇಲ್ಲ, ಹಾಕ್ಬಿಟ್ಟಿದ್ದಾರೆ ಅಂದರೆ ಆ ರೀತಿ ಮಾಡಿಕೊಂಡ್ರೆ ಅದರ ತೊಂದರೆಗಳನ್ನ ನೀವು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಆ ಥರದ ಸಮಸ್ಯೆಗಳಿಗೆ ಸಿಕ್ಕಾಕ್ಕೊಳ್ಬಾರ್ದು ಅನ್ನೋ ಉದ್ದೇಶದಿಂದ ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ವಾಸ್ತು ವಿಚಾರಗಳು ನಿಮ್ಮ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.